ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಆಲೂ ಮಟರ್ ಹೇಗೆ ಮಾಡುವುದಂತ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಪ್ಲೀಸ್, ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈಗ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿಯನ್ನು ತೆಗೆದುಕೊಂಡು ಅದರೊಳಗೆ ಎಣ್ಣೆ ಹಾಕಿ ಕಾಯ್ದ ನಂತರ ಜೀರಿಗೆ ಮತ್ತು ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಅದು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆಯವರೆಗೂ ನೋಡಿ. ಈಗ ಈರುಳ್ಳಿ ಚೆನ್ನಾಗಿ ಹುರಿದಿವೆ. ಈಗ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಒಂದು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಾನು ಇಲ್ಲಿ ಒಂದು ದೊಡ್ಡ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಟೊಮೆಟೊ ಎಲ್ಲ ಫುಲ್ ನೀರು ಬಿಡಬೇಕು. ನೀರು ಹೋಗಿ ನಂತರ ಎಣ್ಣೆ ಬಿಡ್ತದಲ್ಲ, ಆ ಥರ ಚೆನ್ನಾಗಿ ಅದನ್ನು ಬೇಯಿಸಿಕೊಳ್ಳಿ. 1 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಹುರಿದಿದೆ. ನಂತರ ಈಗ ನಾನು ಮಸಾಲೆಯನ್ನು ಒಂದು ಪ್ಲೇಟ್ನಲ್ಲಿ ಎಲ್ಲ ಇಟ್ಕೊಂಡಿದ್ದೇನೆ, ಅದನ್ನೇ ಹಾಕ್ತಾ ಇದ್ದೇನೆ. ಇಲ್ಲಿ ಕೆಂಪು ಖಾರ, ಗರಂ ಮಸಾಲ, ಸ್ವಲ್ಪ ಸಬ್ಜಿ ಮಸಾಲ, ಅರಿಶಿಣ ಮತ್ತು ಸ್ವಲ್ಪ ಮನೆಯಲ್ಲಿ ಮಾಡಿರುವ ಧನಿಯಾ ಪೌಡರನ್ನು ಹಾಕಿದ್ದೇನೆ. ಹಾಗೆ ಚೆನ್ನಾಗಿ ಹುರಿದುಕೊಳ್ಳಿ ಮಸಾಲೆಯನ್ನೆಲ್ಲ. ನಂತರ ಇದಕ್ಕೆ ಒಂದು ಚಿಟಿಕೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಮಸಾಲೆ ಎಲ್ಲ ಅದರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಈಗ ನಾನು ಒಂದು ಬಟ್ಟಲಿನಷ್ಟು ಹಸಿರು ವಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಇವು ಫ್ರೋಝನ್ ಗ್ರೀನ್ ಪೀಸ್ ಅಲ್ಲ, ಇದು ನಾರ್ಮಲ್ ಆಗಿ ವಟಾಣಿ, ಸಿಪ್ಪೆ ಇದ್ದು ವಟಾಣಿ ಬರುತ್ತವಲ್ಲ, ಅದನ್ನು ಬಿಡಿಸಿಟ್ಟುಕೊಂಡಿದ್ದೇನೆ. ಅದೇ ಈಗ 1 ಕಪ್ಪಿನಷ್ಟು ಹಾಕಿದ್ದೇನೆ. ಚೆನ್ನಾಗಿ ಹುರಿದುಕೊಂಡ ನಂತರ ಈಗ ನಾನು ಇಲ್ಲಿ 1 ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀರನ್ನು ಹಾಕಿ ಚೆನ್ನಾಗಿ ಅಳ್ಳಾಡಿಸಿ ಅದನ್ನು ಕುದಿಯಲಿಕ್ಕೆ ಬಿಡಿ. ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿ ಅದನ್ನು ಕುದಿಯಲಿಕ್ಕೆ ಬಿಡಿ. ಈಗ ನಾನು ಕುದಿಯಲಿಟ್ಟಿದ್ದೇನೆ. ಈಗ ನೋಡಿ, ಕುದ್ದ ನಂತರ ಒಂದು ಸಲ ಓಪನ್ ಮಾಡಿ ನೋಡ್ತಾ ಇದ್ದೇನೆ. ಚೆನ್ನಾಗಿ ಎಣ್ಣೆ ಬಿಟ್ಟಿತ್ತು, ಆದರೆ ವಟಾಣಿ ಇನ್ನೂ ಕೂಡ ಸ್ವಲ್ಪ ಮೆತ್ತಗೆ ಆಗಿದ್ದಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮತ್ತೆ ಲಿಡ್ಡನ್ನು ಮುಚ್ಚಿ ಇನ್ನೂ ಸ್ವಲ್ಪ ಅದನ್ನು ಬೇಯಿಸಿಕೊಂಡೆ. ಹೀಗೆ ಕೈಯಲ್ಲೇ ತೆಗೆದುಕೊಂಡು ವಟಾಣಿಯನ್ನು ತಿಂದು ಅಥವಾ ಕೈಯಲ್ಲಿ ಮುಗಿಸಿ ನೋಡಿ. ಸಾಫ್ಟ್ ಆಗಿದ್ದರೆ, ಇನ್ನೂ ಆಗಿದ್ದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಅದನ್ನು ಕುದಿಯಲಿಕ್ಕೆ ಬಿಡಿ. ಈಗ ನೋಡಿ, ಮತ್ತೆ ಓಪನ್ ಮಾಡಿದ್ದೇನೆ ನಾನು. ಈಗ ಚೆನ್ನಾಗಿ ಕುದ್ದಿದೆ ಇದು. ಈಗ ಏನು ಮಾಡ್ತಾ ಇದ್ದೇನೆ ಅಂದರೆ ಫ್ರೆಂಡ್ಸ್, ನಾನು ಇಲ್ಲಿ 2 ಆಲೂಗಡ್ಡೆಯನ್ನು ಕುದಿಸಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಅದನ್ನೇ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ.
ನಂತರ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಮತ್ತು ಇಲ್ಲಿ ಇನ್ನೊಮ್ಮೆ 1 ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಸೊ ಗ್ರೇವಿ ಇದ್ದರೆ ಆಲೂ ಮಟರ್ ತುಂಬ ಟೇಸ್ಟ್ ಬರುತ್ತದೆ. ಸೊ ಹಾಕಿ ಆಲ್ರೆಡಿ ನಾವು ಆಲೂಗಡ್ಡೆನೂ ಬಾಯ್ಲ್ ಮಾಡ್ಕೊಂಡಿದ್ದೇವೆ ಮತ್ತು ಬಟಾಣಿ ಕೂಡ ಬಾಯ್ಲ್ ಅಂದರೆ ಚೆನ್ನಾಗಿ ಫ್ರೈ ಆಗಿವೆ. ಸೊ ಗ್ರೇವಿ ನಮಗೆ ಬೇಕಾದರೆ ಸೊ ಅದಕ್ಕೆ ಇನ್ನಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ನಾನು ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕಸೂರಿ ಮೇಥಿ ಹಾಕಿ ಅದನ್ನು ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಕುದಿಯಲಿಕ್ಕೆ ಬಿಡ್ತಾ ಇದ್ದೇನೆ. ನೋಡಿ ಇದು ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೇನೆ. ಆಲೂ ಮಟರ್ ರೆಡಿ ಆಗಿದೆ. ಚೆನ್ನಾಗಿ ಕುದ್ದಿದೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಸೊ ಪ್ಲೀಸ್ ಟ್ರೈ ಮಾಡಿ ನೋಡಿ ಒಮ್ಮೆ. ಚಪಾತಿ ಜೊತೆ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತದೆ ಮತ್ತು ಪುರಿ ಜೊತೆನೂ ಕೂಡ ಇದು ತಿನ್ನಲಿಕ್ಕೆ ಟೇಸ್ಟ್ ಕೊಡ್ತಾ ಇದೆ. ಈಗ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇನೆ. ಈಗ ರುಚಿ ಹಾಗೂ ಟೇಸ್ಟಿಯಾಗಿರುವ ಆಲೂ ಮಟರ್ ರೆಡಿ. ಸೊ ಪ್ಲೀಸ್ ಟ್ರೈ ಒನ್ಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಿ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ನೀವು ಕೂಡ ಹೀಗೆ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.